ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕ್ಲಿನರಿ. ನಾನಿವತ್ತು ಬಹಳ ಆರೋಗ್ಯಕರವಾದ ಸಿಂಪಲ್ಲಾಗಿ ಬಹಳ ಈಸಿಯಾಗಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನ ನೆನೆಸ್ಕೊಳ್ತಾ ಇದ್ದೀನಿ. 2 ಬಟ್ಲಷ್ಟು ಹೆಸರು ಕಾಳನ್ನು ನಾನು ಹಿಂದಿನ ದಿನ ರಾತ್ರಿ ಚೆನ್ನಾಗಿ ತೊಳೆದುಬಿಟ್ಟು ನಾನು ನೀರು ಹಾಕಿ ರಾತ್ರಿ ಇಡೀ ನೆನೆಸಿಡ್ತಾ ಇದ್ದೀನಿ. ನೀವು ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆಸಿಡಬೇಕು. ಹೆಸರು ಕಾಳು ನೆನೆದಷ್ಟು ತುಂಬ ಒಳ್ಳೆಯದು. ಕಾಳುಗಳನ್ನ ಆದಷ್ಟು ನೆನೆಸಿ ಬಳಸಬೇಕು. ಹಾಗೇ ಬಳಸಿದ್ರೆ ತುಂಬ ಆಸಿಡಿಟಿ ಅಂತ ಹೇಳ್ತಾರೆ. ಹಾಗಾಗಿ ನೆನೆಸ್ಬಿಟ್ಟು ಬಳಸಬೇಕು. ನಾನಿಲ್ಲಿ 2 ಕಪ್ ಹೆಸರು ಕಾಳಿಗೆ ಒಂದು 3-4 ಕಪ್ಪಷ್ಟು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ. ಈಗ ನಾನು ನೀರೆಲ್ಲ ಹಾಕಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು ರಾತ್ರಿ ಅಂದರೆ 7-8 ಗಂಟೆ ನೆನೆಸ್ಬೇಕದು. ಬೆಳಗ್ಗೆ ಈಗ ಒಂದು 7-8 ಗಂಟೆ ಅಷ್ಟು ನೆಂದಾದಮೇಲೆ ಹೆಸರು ಕಾಳಿಗೆ ಥರ ಆಗಿದೆ. ನೆಂದಿರೋ ಹೆಸರು ಕಾಳನ್ನ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಡ ಅಂದರೆ ಹೊರಗಡೆನೂ ಬೇಯಿಸ್ಕೋಬೋದು. ನೋಡಿ, ಈಗ ಒಂದು 3 ಬೌಲಷ್ಟು ನೆಂದಿರೋ ಹೆಸರು ಕಾಳಿಗೆ 1 ಬೌಲಷ್ಟು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಇದನ್ನು 1 ವಿಷಲ್ ಅಷ್ಟೇ ಬೇಯಿಸ್ಕೋಬೇಕು. ಪಲ್ಯಕ್ಕೆ ನಾವು ಹೆಸರು ಕಾಳು ತುಂಬಾ ಬೆಂದಿರಬಾರ್ದು, ಹಾಗೆ ಉದ್ರಾಗೂ ಇರಬೇಕು ಅಂತಂದರೆ ಈ ಥರ ಒಂದೇ 1 ವಿಷಲ್ನ ಕೂಗಿಸ್ಕೋಬೇಕು. 1 ವಿಷಲ್ ಕೂಗಿಸ್ಕೊಂಡ್ಮೇಲೆ ಹೆಸರು ಕಾಳು ಈ ಥರ ಬಂದಿದೆ. ನಾನು ಹೇಳಿದಷ್ಟು ನೀರು ಅಷ್ಟೇ ಮೆಷರ್ಮೆಂಟ್ನಲ್ಲಿ ನೀರು ಹಾಕಿದ್ರೆ ತುಂಬಾ ಮೆತ್ತಗಾಗೋದಿಲ್ಲ ಕಾಳು, ಆದರೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಒಂದೇ ವಿಷಲ್ ಕೂಗಿಸ್ಬೇಕು. ನೋಡಿ, ಈ ಥರ ಹೆಸರು ಕಾಳು ಈ ಥರ ಚೆನ್ನಾಗಿ ಬೆಂದಿದೆ. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಬೇಡ ಅಂದರೆ ಹೊರಗಡೆನೇ ನೀವೊಂದು 1/4 ಗಂಟೆಯಿಂದ 20 ನಿಮಿಷ ಹೊರಗಡೆನೇ ನೀರು ಹಾಕಿ ಬೇಯಿಸ್ಕೋಬೋದು. ಇಲ್ಲಿ ನಾನು ಒಂದು ದೊಡ್ಡ ಕಟ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಫುಲ್ ಇಡೀ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನ್ ಅರಿಶಿನ ಮತ್ತು ಪಲ್ಯದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾವು ಇದಿಷ್ಟನ್ನು ಉಪಯೋಗಿಸಿ ಒಗ್ಗರಣೆ ಹಾಕ್ಕೊಳ್ಳೋವಂಥದ್ದು. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಫಸ್ಟು ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಖಾರನ ರೆಡಿ ಮಾಡ್ಕೊಳ್ತೀನಿ. ಇದು ಒಳಕಲ್ಲಲ್ಲಿ ಜಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಒಳಕಲ್ಲು ಇಲ್ಲದರೋರು ಈ ಥರ ಮಿಕ್ಸಿ ಜಾರಿಗೆ ಒಂದು 7-8 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದ್ದು, ಹಾಗೆ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ನಾನು ಈ ಥರ ನೀರು ಹಾಕ್ತಲೇ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮೆಣಸಿನ್ಕಾಯಿ ಖಾರನ ಈ ಥರ ರೆಡಿ ಮಾಡ್ಕೋಬೇಕು. ಈಗ ನೋಡಿ, ನೀರು ಹಾಕ್ತಲೇ ನಾನೀಗ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇದಕ್ಕೆ ನೀವು ಜೀರಿಗೆ ಕೂಡ ಸೇರಿಸ್ಕೊಂಡು ಖಾರ ರೆಡಿ ಮಾಡ್ಕೋಬೋದು. ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬೇರೆಲ್ಲ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ತೊಳೆದುಬಿಟ್ಟು ನಂತರ ಸೊಪ್ಪನ್ನ ಹೆಚ್ಚಿಕೋಬೇಕು. ಎಲ್ಲ ರೆಡಿ ಇಟ್ಕೊಂಡು ಈಗ ಬಾಣಲಿನಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀವಿ. ಆಮೇಲೆ 1 ದಪ್ಪ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಒಗ್ಗರಣೆನ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಲೈಟಾಗಿ ಹುರ್ಕೊಂಡಾದ್ಮೇಲೆ ಈಗ ಇನ್ನೊಂದು ಅರ್ಧ ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದಲ್ಲ, ಅದು ಅರ್ಧ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು. ಜಜ್ಜಿ ಹಾಕೋದ್ರಿಂದ ಭಾಳ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ನಾವು ಮೆಣಸಿನ್ಕಾಯಿನ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಹಾಕ್ಕೋಬೇಕು. ಮೆಣಸಿನ್ಕಾಯಿ ನೀವು ನಿಮ್ಮ ಖಾರ ತಕ್ಕನಾಗಿ ನೋಡಿಕೊಂಡು ಹಾಕೋಬೋದು. ಕಾಳು ಪಲ್ಯ ಆಗಿರೋದ್ರಿಂದ, ಅಂದರೆ ಸೊಪ್ಪು ಮತ್ತು ಕಾಳು ಹಾಕಿರೋದ್ರಿಂದ ಸ್ವಲ್ಪ ಖಾರ ಹಿಡಿಯುತ್ತೆ. ಚೆನ್ನಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಆಮೇಲೆ ಸಪ್ಪೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನಿಲ್ಲಿ 1 ಸ್ಪೂನು ಅರಿಶಿನ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಮಗಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಪಲ್ಯದ ಪುಡಿ ಮತ್ತು 1 ಸ್ಪೂನು ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮಲ್ಲಿದ್ದಾಗ ನಾವು ಸೊಪ್ಪು ಏನು ತೊಳೆದು ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಬ್ಬಸಿಗೆ ಸೊಪ್ಪು, ನಾನು ಇಲ್ಲಿ 1 ದೊಡ್ಡ ಕಟ್ಟು ಪೂರ್ತಿ ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ. ಇದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಹಾಗಾಗಿ ಕಾಳು ಸೊಪ್ಪು 2 ಸೇರಿಸಿ ಮಾಡಿರೋಂಥ ಪಲ್ಯ ಎಲ್ಲರಿಗೂ ಒಳ್ಳೆಯದು. ಅವಾಗವಾಗ ಈ ಥರ ಸೊಪ್ಪು ಕಾಳನ್ನು ಸೇರಿಸಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಸಿರು ಸೊಪ್ಪಾಗಿರೋಂಥ ಈ ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಒಗ್ಗರಣೆನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಖಾರ ಎಲ್ಲ ಉಪ್ಪು ಎಲ್ಲ ಇದಕ್ಕೆ ಹಾಕಿದ್ದೀವಿ. ಇದಿಷ್ಟನ್ನು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ನಾವು ಎಷ್ಟು ಹಾಕಿರ್ತೀವಲ್ಲ ಕ್ವಾಂಟಿಟಿ, ಅದಕ್ಕಿಂತ ಅರ್ಧದಷ್ಟಾಗುತ್ತೆ. ನಾನಿಲ್ಲಿ ನೀರು ಹಾಕಿಲ್ಲ. ನೀರು ಹಾಕ್ದಲೇ ಒಗ್ಗರಣೆನಲ್ಲೇ ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದು ಅರ್ಧಕ್ಕೆ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನಾವು ಬೆಂದಿರೋಂಥ ಹೆಸರು ಕಾಳು ಸಾಫ್ಟಾಗಿ ಬೆಂದಿರುತ್ತೆ. ತುಂಬ ಮೆತ್ತಗೂ ಆಗಿರಲ್ಲ, ತುಂಬ ಗಟ್ಟಿನೂ ಇರಲ್ಲ. ತುಂಬ ಗಟ್ಟಿ ಇದ್ದರೆ ಮಕ್ಕಳಿಗಾಗಲಿ
ವಯಸ್ಸಾಗಿರೋರಿಗಾಗಲಿ ಕಾಳು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ವಿಷಲ್ ನಾನು ಕೂಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಕೆಲವರು ಹೊರಗಡೆನೇ ಈ ಥರ ಬೇಯಿಸ್ಕೊಂಡು ಹಾಕ್ಕೊಳ್ತಾರೆ. ಒಟ್ಟು ಸಾಫ್ಟಾಗಿ ಈ ಥರ ಬೆಂದಿರೋವಂಥ ಹೆಸರು ಕಾಳನ್ನ ಈ ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಮತ್ತು ಕಾಳು ಎರಡನ್ನೂ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಗ್ಗರಣೆಗೆ. ಈ ಥರ ಲೈಟಾಗಿ ಕೈ ಆಡಿಬಿಟ್ಟು ಮತ್ತು ನಾನು ಇಲ್ಲೆಲ್ಲೂ ನೀರನ್ನು ಸೇರಿಸಿಲ್ಲ. ಈ ಬೆಂದಿರೋ ಹೆಸರು ಕಾಳಿನಲ್ಲಿರೋವಂಥ ನೀರಿನಂಶದಲ್ಲೇ ಸೊಪ್ಪು ಕೂಡ ಬೆಂದೋಗುತ್ತೆ. ಲೈಟಾಗಿ ಈ ಥರನೇ ಒಂದು 5 ನಿಮಿಷ ಕೈ ಆಡಿದ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಈಗ ಅದಕ್ಕೆ ನಾವು ಅಕ್ಕಿ ರೊಟ್ಟಿ ಮಾಡಿದ್ದೀವಿ. ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಇದನ್ನು ನೀವು ಚಪಾತಿ ಜೊತೆನಾದರೂ ತಿನ್ಬೋದು, ಇಲ್ಲ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಏನು ರುಬ್ಬಾಗ್ತಲೇ ಇರೋದ್ರಿಂದ ಸಂಜೆವರೆಗೂ ಹಾಗೇ ಕೆಡದಲ್ಲೇ ಚೆನ್ನಾಗಿರುತ್ತೆ. ಮತ್ತು ನೀವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು. ಏನು ಪ್ರಾಬ್ಲಮ್ ಇಲ್ದಲೇ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಬಿಸಿ ಬಿಸಿ ರೊಟ್ಟಿಗೆ ಪಲ್ಯ ಹಾಕ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿರೋರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಇದು. ರಾತ್ರಿ ಕಾಳನ್ನು ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಇದನ್ನು ನೀವು ಬೇಯಿಸ್ಕೊಂಡು ಒಂದು ಕಟ್ಟು ಸೊಪ್ಪನ್ನು ಹೆಚ್ಚಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಪಲ್ಯ ಕೂಡ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.